ಇವತ್ತು ನಮ್ಮ ದೇಶಕ್ಕೆ ಯಾವ ತರದ ಎಕಾನಮಿಕ್ ಮಾಡಲ್ ಬೇಕು ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಅದಕ್ಕೆ ಡಾಟಾ ಏನೇನಿದೆ ಅದನ್ನೆಲ್ಲ ತಗೊಂಡು ಒಂದ್ ಲೆವೆಲ್ ಗ್ರಾಫ್ ಅಂತೂ ಹೇಳ್ಬಿಡುತ್ತೆ. ಅಷ್ಟನ್ನು ಕೇಳ್ಕೊಂಡೆ ಮಾಡುವುದಲ್ಲ. ಈಗ ರೈತನಿಗೆ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ಕಾಮನ್ ಸೆನ್ಸ್ ಇರೋ ಯಾರು ಬೇಕಾದ್ರೆ ಬೇಕು ಅಂತಿಲ್ಲ. ಇವತ್ತಿಗೆ ಏನಾಗ್ತದೆ, ಬೆಳಿತಾರೆ, ಬೆಲೆ ಸಿಕ್ಕಲ್ಲ, ಜೊತೆಗೆ ಬೆಂಬಲ ಬೆಲೆ ಇಲ್ಲ. ಇರೋದೇ ಒಂದ್ 3-4 ಧಾನ್ಯಗಳಿಗಿದೆ. ಆ 3-4 ಧಾನ್ಯಗಳನ್ನ ಎಷ್ಟು ಕನ್ಸ್ಯೂಮ್ ಮಾಡ್ತಾರೆ? ಬೆಳಿತಾ ಇದ್ವಿ. ಈ ಸಲ ಬಂಪರ್ ಕ್ರಾಪ್ ಅಂತ ಹೇಳ್ತಾರೆ. ಮಳೆ ಚೆನ್ನಾಗಿದೆ ಎಲ್ಲ ಕಡೆ, ಅಂದ್ರೆ ಮೆಜಾರಿಟಿ ಆಫ್ ದ ಸ್ಟೇಟ್ಸ್ ಎಲ್ಲ ಕಡೆ ಬಂಪರ್ ಕ್ರಾಪ್ ಇದೆ ಅಂತ ಹೇಳ್ತಾರೆ. ಬಂಪರ್ ಕ್ರಾಪ್ ಅಲ್ಲಿ ಎಲ್ಲ ರೈತರು ಶ್ರೀಮಂತರಾಗ್ಬಿಡ್ತಾರ? ಆಗಲ್ಲ. ಯಾಕಂದ್ರೆ ಬೆಂಬಲ ಬೆಲೆ ಎಷ್ಟಿದೆ ಅಂತ ನೋಡಿದ್ರೆ ನಮಗೆ ನಾಚಿಕೆ ಆಗ್ತದೆ. 2800 ಏನೋ ಅನ್ಸುತ್ತೆ ಅಕ್ಕಿಗೆ ಕ್ವಿಂಟಾಲ್ ಬೆಂಬಲ ಬೆಲೆ. ನಿಮಗೆ 2800 ರೂಪಾಯಿಗೆ ಮಾರ್ಬಿಟ್ಟು ಏನ್ ತಿನ್ನಕ್ಕಾಗಲ್ಲ? ನಾವೆಲ್ಲ ಹಾಬಿ ಫಾರ್ಮರ್ಸ್, ನಾವೆಲ್ಲ ಅದ್ರ ಬಗ್ಗೆ ಮಾತಾಡ್ಲೇಬಾರ್ದು. ಮಾತಾಡೋ ಯೋಗ್ಯತೆ ಇಲ್ಲ. ಹಂಗ್ ನೋಡಕ್ ಹೋದ್ರೆ ಇದನ್ನ ಖರ್ಚು ಮಾಡಿದ್ರೆ ನನಗೆ ನಾಚಿಕೆ ಆಗುತ್ತೆ. ಅಷ್ಟೊಂದೆಲ್ಲ ಖರ್ಚು ಮಾಡಿ ಬೆಳಿತಾ ಇದ್ದೀನಿ, ಏನಂತ ಮಾರೋಣ? ಇಷ್ಟು ಬಂಪರ್ ಕ್ರಾಪ್ ಇದ್ದು ಸಹ ನಾವು ಶ್ರೀಮಂತರಾಗಲ್ಲ, ರೈತರಿಗೆ ಶ್ರೀಮಂತ. ಯಾಕೆ ಅಂದ್ರೆ ಎಲ್ಲದಕ್ಕೂ ಬೆಂಬಲ ಬೆಲೆ ಇಲ್ಲ. ಇದೊಂದೇ ಅಂತಲ್ಲ, ಯಾವ ಸರ್ಕಾರಗಳು ಮಾಡ್ಲಿಲ್ಲ. ಅದಲ್ಲದೆ ಈ ಸರ್ಕಾರ ಇನ್ನೂ ಬಂಡವಾಳಶಾಹಿಗಳ ಪರವಾಗಿ ಆ ಕೃಷಿ ಕಾನೂನುಗಳನ್ನೆಲ್ಲ ತಂದು ಕೊನೆಗೆ ಏನೇನೋ ಡ್ರಾಮಾಗಳನ್ನ ಆಡಿ ಅದನ್ನ ವಾಪಸ್ ತಗೊಳ್ತಾರೆ. ಯಾಕಂದ್ರೆ ಎಲೆಕ್ಷನ್ ಹತ್ರ ಬಂದಿತ್ತು, ಗೆಲ್ಲಕ್ಕಾಗಲ್ಲ ಅನ್ನೋದು.